ಇನ್ನು ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ಕೊಟ್ಟಿರೋದು ನಿಜ ಅಂತ ರವಿ ಹೇಳಿದ್ದ. ಮಂಡ್ಯ ಶಾಸಕ ರವಿ ಗಣಿಗ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಗರಿಗೆ ಜನಾಶೀರ್ವಾದ ಪಡೆದು ಅಭ್ಯಾಸನೇ ಇಲ್ಲ, ಆಪರೇಷನ್ ಮಾಡಿನೇ ಅಧಿಕಾರಕ್ಕೆ ಬಂದಿದ್ದಾರೆ. 60 ಜನರ ರಾಜೀನಾಮೆ ಕೊಡಿಸುವುದು ಸುಮ್ಮನೆ ಮಾತಲ್ಲ ಅಂತ ಸಿಎಂ ರವಿ ಗಣಿಗ ಕೊಟ್ಟಂತಹ ಹೇಳಿಕೆಯನ್ನ ಪ್ರಸ್ತಾಪ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೇಳಿದ್ದಾರೆ ಅವ್ರು ನನ್ನ ಜೊತೆಲೂ ಕೂಡ ನಿಜ ಅಂತ ಹೇಳಿದಾರಪ್ಪ, ಹೇಳಿರೋದು ನಿಜ ಅಂತ. ಸೊ ಅದು ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಯಾಕಂದರೆ ಆಪರೇಷನ್ ಕಮಲ ಅನ್ನೋದಕ್ಕೆ ಬಿ ಜೆ ಪಿ ಇದ್ದವರು ಇರಲ್ಲ, ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದು ಗೊತ್ತೇ ಇಲ್ಲ. ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು 2008 ಇರ್ಬೋದು, 2019 ಇರ್ಬೋದು, ಯಾವಾಗಲೂ ಕೂಡ ಆಪರೇಷನ್ ಕಮಲ ಮಾಡೋ ಅಧಿಕಾರ. ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು? ಹಿಂಬಾಗಿಲಿನಿಂದ ಎಲ್ಲ ಹಿಂಬಾಗಿಲಿಂದ ಬಂದಿತ್ತು. ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ನಾವು 136 ಜನ ಇದ್ದೀವಿ. ಇಟ್ ಇಸ್ ನಾಟ್ ದಟ್ ಈಸಿ. ಯಾಕಂತಂದರೆ ಸುಮಾರು 60 ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು. ಇಟ್ ಇಸ್ ನಾಟ್ ದಟ್ ಈಸಿ. ಮತ್ತು ನಮ್ಮ MLAಗಳು ಯಾರೂ ಕೂಡ ದುಡ್ಡಿನ ಆಸೆಗೆ ಬಲಿಯಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.